ಸರ್ ಅದನ್ನ ಬಿಟ್ಬಿಟ್ಟು ಇನ್ನೇನಾದ್ರು ಕೇಳಿ ಸರ್. ಅದು ಯಾವುದೋ ಸರ್ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಸುಮ್ಮನೆ ಪದೇ ಬಿಡ್ರಿ ಸ್ವಾಮಿ ನೋಡಿ, ನಾನು ಸಿದ್ದರಾಮಯ್ಯ ನಾವೆಲ್ಲ ಒಟ್ಟಿಗೆ ರಾಜಕೀಯಕ್ಕೆ ಬಂದವರು. ನಿಮಗೆಲ್ಲರಿಗೂ ಗೊತ್ತಿದೆ, ಜಗ ಜಾಹೀರಾಗಿದೆ. ಹೇಳಿದ್ದೇ ಹೇಳ್ತಾ ಇದ್ರೆ ನಿಮಗೊಂದು ಅನ್ನೋದಕ್ಕಿಂತ ನೋಡೋರಿಗೆ ಟಿ ವಿನೇ ಬಂದ್ ಮಾಡಿಬಿಡ್ತಾರೆ. ಅದು ಆ ಪರಿಸ್ಥಿತಿ ಬಂದಿದೆ. ಅವಶ್ಯಕತೆ ಇಲ್ಲದು. ಯಾಕಂದರೆ ಅವ್ರಿಗೆ ಅದನ್ನು ಅರ್ಥನೇ ಮಾಡ್ಕೊಳ್ಳದೆ ಹೋದ್ಮೇಲೆ ಏನು ಮಾಡೋದು ನಾವು? ಮತ್ತು ನಾವು ಬೇರೆ ಭಾಷೆಯಲ್ಲಿ ಮಾತಾಡೋಕ್ಕಾಗೋದಿಲ್ಲ. ನಮಗೆ ಸಂಸ್ಕಾರ ಇದೆ. ಪರಿಸ್ಥಿತಿನ ಅವರು ಯಾರ್ದೋ ಜೊತೆಗೆ ಏನೋ ಹೋಲಿಕೆ ಮಾಡೋದು, ಜಿ ಟಿ ದೇವೇಗೌಡ ಮತ್ತೊಬ್ಬ ಇವೆಲ್ಲ ಅನಿರೀಕ್ಷಿತ ರೀ. ಆದರೆ ಪರಿಸ್ಥಿತಿ ಏನಂತ ನಾವೇ ಮಾತಾಡಿಕೊಂಡು ಅವರೇ ಹೇಳಿದ್ರು, ನಾವು ಸುಮ್ಮನೆ ಇದ್ವಿ, ಅವರೇ ಆತ್ಮಸಾಕ್ಷಿ ಅಂದ್ಬಿಟ್ಟು ಅದೆಷ್ಟೊಂದು ಕಾಮೆಂಟ್ ಆಗ್ತಾಯಿದೆ. ಬೇಡ, ಅವರೇ ಹೇಳಿದ್ರು 62 ಕೋಟಿ, ನಾವು ಹೇಳಿದ್ವು ಯಾರಾದ್ರೂ? ನಾವು ಹೇಳಿದ್ವು ಸಾಹೇಬ್ರೆ, ನಾವಾಗಲಿ ನೀವಾಗಲಿ, ಅವರೇ ಹೇಳ್ಕೊಂಡ್ರು. ಅದು ಆಗಲಿ. ಇದೇ ಔಷಧಿ ನೀವು ಇದಾದಾಗ ಶಾಸನಸಭೆಯಲ್ಲಿ ಅವತ್ತೇ ನೀವು ಕೊಟ್ಬಿಡ್ಬೋದಾಯಿತು. ಅಶೋಕಂತ ಇಟ್ಕೊಂಡಿದ್ದೀರಿ. ಅಶೋಕಂತ ಏನು ಸಂಬಂಧ? ಅವನೇನು ಮಾಡ್ದ? ಆಗಿದ್ದು ತಪ್ಪಾಗಿದ್ದು, ಬೇಡ ಸರೆಂಡರ್ ಮಾಡಿಬಿಟ್ಟು ಅವತ್ತೇ ನೀವು ಆ ಕೆಲಸ ಅವಾಗೇ ಮಾಡಿಬಿಡ್ಬೋದಾಯಿತು. ಇಷ್ಟೆಲ್ಲ ಚರ್ಚೆಗಳಿಗೆ ಹೋದರೆ ಎಲ್ಲೆಲ್ಲ ಹೋಗ್ತದೆ. ಮತ್ತು ಒಂದು ನಮ್ಮ ಅನುಭವನ ನಾವು ಹಂಚ್ಕೊಳ್ಳದೆ ಹೋದರೆ ನಾವೇ ಚಿಕ್ಕವರಾಗ್ತೀವಿ. ವ್ಯವಸ್ಥೆಯಲ್ಲಿ ಯಾರೂ ದೊಡ್ಡವರಲ್ಲ, ಕಾನೂನು ಎಲ್ಲರಿಗಿಂತ ದೊಡ್ಡದು. ಅದನ್ನು ನಾವು ನಡ್ಕೊಂಡು ಹೋಗ್ಬೇಕಾಯ್ತದೆ. ನಾನು 7 ಬಾರಿ MLA ಅಪ್ಪ, 2 ಬಾರಿ ಕಾರ್ಪೊರೇಟ್, ಏನೆಲ್ಲ ಆಗಿದ್ದೀವಿ. ಸುಮಾರು ಸಾರಿ ಅವ್ರ ಮೇಲೆ ಎಲೆಕ್ಷನ್ ನಿಂತಿದ್ದೆ, ಸೋತ್ವಿ. ನಾವೆಲ್ಲೂ ಕೂಡ ಒಂದು ಮಾತಾಡ್ತಾರೆ, ಅವರೇ ಎಲ್ಲ ಮಾಡ್ಕೊಂಡು ಹೋದರು. ಅದು ಹೆಂಗಾಯ್ತು ಏನಾಯ್ತು ದೇಶಕ್ಕೆ ಗೊತ್ತಿದೆ. ಅದಕ್ಕೆ ಪದೇ ಅಪ್ಪ ಅದನ್ನು ಕೇಳ್ಕೊಂಡು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಅಪ್ಪ ಒಂದು ನಿಮಿಷ ಅಪ್ಪ, ಅವರು ರಾಜೀನಾಮೆ ಕೊಡೋದು ಅವಶ್ಯಕತೆ. ಒಂದು ನಿಮಿಷ, ಜಿ ಟಿ ದೇವೇಗೌಡರಿಗೆ ಅವ್ರಿಗೆ ಕೇಳಬೇಕು. ಅವರೊಬ್ಬ ಸೀನಿಯರ್ ಪಾಲಿಟಿಷಿಯನ್, ಒಂದು ಪಕ್ಷದ ನಾಯಕರು. ಯಾಕೆ ಹೇಳ್ತಾರೆ, ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತು. ಅದು ಇನ್ಯಾವ ರೀತಿ ಆಗಿದೆ ಅದು ಅವ್ರಿಗೆ ಗೊತ್ತು. ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಕಾಂಗ್ರೆಸ್ ಬಗ್ಗೆ ಅದು ತೋರಿಸ್ತಾ ಇದ್ದಾರಲ್ಲ. ನಾನು ಹೇಳ್ತೀನಲ್ಲಪ್ಪ, ಕಾಂಗ್ರೆಸ್ಸು JDS ಮತ್ತೊಂದು BJP ಅಲ್ಲಪ್ಪ. ಅವರೇ ಹೇಳಿದ್ರು ಆತ್ಮಸಾಕ್ಷಿ ಅಂತ. ಅವ್ರ ಆತ್ಮಸಾಕ್ಷಿ ಏನಂತ ಅವರೇ ತೀರ್ಮಾನ ಮಾಡ್ಕೊಂಡು ನಮ್ಮದೇನೇನು ಇಲ್ಲ ಅಂದರು. ನಾನೆಲ್ಲವೂ ಒಪ್ಕೋತೀನಿ. ನಾವು ಯಾರಿದೆ ಅಂತ ಅಂದಿದ್ದು, ಈ ದೇಶದ ಚುಕ್ಕಾಣಿಯಲ್ಲಿರ್ತಕ್ಕಂಥ ಮೊದಲನೇ ಸ್ಥಾನದಲ್ಲಿರೋರು ತಾವು, ರಾಜ್ಯದ ಮುಖ್ಯಮಂತ್ರಿ. ಯಾರೋ ಇನ್ನೊಬ್ಬನೋ ಮತ್ತೊಬ್ಬನೋ ಮಗನೊಬ್ಬನೋ ಏನೋ ಆಗಿರ್ಬೋದು. ಅದು ಇವಾಗ ಮುಗಿದ ಅಧ್ಯಾಯ. ಇದಕ್ಕೆ ನೀವು ಯಾವ ಪರಿಹಾರ ಹುಡುಕಿ ಅಂದರೆ, ಇವ್ರು ಎಲ್ಲೆಲ್ಲ ಹೋಗಿ ಏನೇನೋ ಮಾಡಿಕೊಂಡು ಒಂದು ಕಲ್ಲು ಹಾಕೊಳ್ಳೋದು ಬದಲಿಗೆ 16 ಕಲ್ಲು ಹಾಕೊಂಡು ಕಾಲ ಮೇಲೆ ಗಾಯ ಮಾಡಿಕೊಂಡು ಔಷಧಿನ ಇಲ್ದಂಗೆ ಮಾಡಿಕೊಂಡ್ರೆ ಅದಕ್ಕೆ ಅಂಕಿತ ಏನಿಲ್ಲ. ಆಯಿತು, ನಾಳೆ ಇನ್ನೇನೋ ಒಂದು ಆಗ್ಬೋದು. ಬಟ್ ಜನಗಳ ಮನಸ್ಸೇನಂತ ಅಷ್ಟಕ್ಕೆ ನಾವು ನಮಗೇನು ಬೇರೆ ಕಾನೂನಿದೆ, ಕಾನೂನು ಯಾವ ರೀತಿ ತೀರ್ಮಾನ ಮಾಡ್ತದೋ ಅದು ಹೋಯ್ತದೆ.